ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಜೀವತ್ವ ಬಂದದ್ದು ಹೇಗೆ, ಪರಮಾತ್ಮ ತತ್ವ ಆಗುವುದು ಹೇಗೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ. ಈಗ ಏಕಕ್ಕೂ ಅನೇಕತ್ವ ಭಾವನೆಯು ಬರುವುದು, ಹಾಗೆಂದು ಸಂಕಲ್ಪ ಮಾಡುವುದರಿಂದ ಅನೇಕತ್ವವಿಲ್ಲವೆಂಬ ಜ್ಞಾನವು ದೃಢವಾದರೆ ಅನೇಕತ್ವವು ನಾಶವಾಗುವುದು. ಇರ್ತಕ್ಕಂಥದ್ದೆಲ್ಲ ಒಂದೇ, ಆದರೆ ದೇಹದಲ್ಲಿ ನಾನೆಂಬ ಈ ಭಾವನೆಯನ್ನು ತಳೆದ ಮಾತ್ರಕ್ಕೆ ಅದೇನಾಗುತ್ತೆ, ಅಜ್ಞಾನದ ದೆಸೆಯಿಂದ, ಮಾಯೆಯೊಡಗೂಡಿದರ ದೆಸೆಯಿಂದ ಇಲ್ಲಿ ಅನೇಕತ್ವ ಬಹುವಾಗಿ ಕಾಣ್ತದೆ. ಆದರೆ ಆ ಭಾವನೆಯನ್ನು ಬಿಟ್ಟ ನಂತರ ಇದು ಒಂದೇ, ಇರುವುದೆಲ್ಲ ತಾನೇ ಎನ್ನುವ ಒಂದು ಜ್ಞಾನ ಉದಯವಾಗುತ್ತೆ. ಆತ್ಮನು ವಿಕಾರಾದಿರಹಿತನು, ಸರ್ವಗತನು. ಆತ್ಮನಿಗೆ ವಿಕಾರಗಳಿಲ್ಲ. ವಿಕಾರ ಇದ್ದರೆ ಏನಾಗುತ್ತೆ, ಅದು ಹಂತ ಹಂತವಾಗಿ ಬದಲಾವಣೆಯನ್ನು ಹೊಂದುತ್ತಾ ಹೋಗುತ್ತೆ. ಈಗ ನಮ್ಮ ಶರೀರ ಧಾತು ರೂಪದಿಂದ ತಾಯಿ ಗರ್ಭದಲ್ಲಿದ್ದು ಈಗ ಇಲ್ಲಿವರೆಗೂ ಅನೇಕ ಬದಲಾವಣೆಗಳನ್ನ ದಿನನಿತ್ಯ ವಿಕಾರವನ್ನು ಹೊಂದುತ್ತಾನೇ ಇದೆ. ಬಾಲ್ಯತ್ವ ಹೋಯಿತು, ಕಿಶೋರತ್ವ ಹೋಯಿತು, ಯೌವನ ಹೋಯಿತು, ಮುದಿತನ ಬಂತು. ಮುದಿತನವೂ ಜರ್ಜರಿತವಾಗಿ ಸಾವು ಹತ್ತಿರಕ್ಕೆ ಬರ್ತಾ ಇದೆ, ದೇಹ ಬಿದ್ದು ಹೋಗ್ತಾ ಇದೆ ಅನ್ನೋ ಮಟ್ಟಿಗೆ ಬರ್ತಾ ಇದೆ. ಈ ರೀತಿಯಲ್ಲಿ ಆದರೆ ಆತ್ಮನಿಗೆ ಯಾವ ವಿಕಾರಗಳು ಇಲ್ಲ. ಆದರೆ ದೇಹಧಾರಿ ಆದ್ದರಿಂದ, ದೇಹವೇ ತಾನಂದುಕೊಂಡದ್ರಿಂದ ವಿಕಾರತ್ವ ಕಾಣ್ತಾ ಇದೆ. ಇನ್ನು ಆತ್ಮನು ಸರ್ವಗತನು, ಶಾಶ್ವತನು ಆದುದರಿಂದ ಪಾರಮಾತ್ಮ ದೃಷ್ಟಿಯಿಂದ ಆತ್ಮನಲ್ಲಿ ದ್ವಿತ್ವವು ಇಲ್ಲ. ವ್ಯಾವಹಾರಿಕ ದೃಷ್ಟಿಯಿಂದ ಜಗತ್ತು ಅನೇಕವಾಗಿ ಕಾಣ್ತಾ ಇದೆ, ಆದರೆ ಪಾರಮಾತ್ಮ ದೃಷ್ಟಿಯಿಂದ ನೋಡಿದ್ದೆ ಆದರೆ ಜಗತ್ತಿಗೆ, ಪರಮಾತ್ಮನಿಗೆ ವಿಕಾರವೆಂಬುದು ಇಲ್ಲ, ಎರಡೆಂಬುದು ಇಲ್ಲ. ಹೌದಲ್ವಾ? ಈಗ ಒಂದು ಬೀಜ, ಒಂದು ಮಾವಿನ ಹಣ್ಣಿನ ಬೀಜವೋ ಅಥವಾ ಸೀಬೆ ಹಣ್ಣಿನ ಬೀಜವೋ, ಅದು ಇರುವುದೆಲ್ಲ ತಾನೇ ಆಗಿದೆ. ತಾನೇ ಆಗಿರ್ತಕ್ಕಂಥ ಬೀಜ ಅದು ಮೊಳಕೆ ಒಡೆದು ಮರವಾಗಿ ಹಣ್ಣು ಬಿಟ್ಟು ಅಷ್ಟೆಲ್ಲ ವಿಕಾರಾದಿಗಳೇ. ಆದರೆ ತನ್ನ ಒಟ್ಟಾರೆ ಸಾರಾಂಶವನ್ನು ಇಲ್ಲಿಂದ ಒಂದು ರೌಂಡ್ ಹೊಡ್ಕೊಂಡು ತಿರ್ಗಾ ತಾನಾಗಿ ಒಂದು ಬೀಜದ ರೂಪದಲ್ಲಿ ತಿರ್ಗಾ ಉಳ್ಕೊಳ್ಳುತ್ತೆ. ಅಲ್ಲಿ ವಿಕಾರದಿಂದಾಗಿ ಇಷ್ಟೆಲ್ಲ ಬದಲಾವಣೆಯನ್ನು ಕಂಡಂತೆ ಕಂಡರೂ ತಾನಾಗಿದೆ, ಅಲ್ಲಿ ಇನ್ನೇನು ಕಂಡಿಲ್ಲ. ಈ ಜ್ಞಾನ ನಾವು ಏನು ಮಾಡ್ತೀವಿ ಅಂದರೆ, ಈ ಬೀಜದಿಂದ ಬೀಜಕ್ಕೆ ಬಂದಂಥ ಪರಿವರ್ತನೆಯನ್ನು ನಾವು ಮಧ್ಯದಲ್ಲಿ ಬಂದಂಥ ಪರಿವರ್ತನೆಗೆ ಒಳಗಾಗಿದ್ದೀವಿ ಹೊರತು ಅದರ ಒಟ್ಟು ಸಾರಾಂಶವಾದ ಬೀಜದಿಂದ ಬೀಜದ ರೂಪದಲ್ಲಿ ಅಡಕವಾಗಿದ್ದಂಥ ಪರಮಾತ್ಮನನ್ನು ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮಗಿಲ್ಲಿರ್ತಕ್ಕಂಥ ಅಜ್ಞಾನ. ವಸಿಷ್ಠರು ಮುಂದುವರೆದು ಹೇಳ್ತಾರೆ, ಎಲೆ ಮುನೀಂದ್ರನೇ, ಮನೋರಾಜ್ಯ ಅಂದರೆ ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡ್ತಕ್ಕಂಥ ರಾಜ್ಯ, ಗಂಧರ್ವ ನಗರ ಇವುಗಳಂತೆ ಯಾವುದು ಸ್ವಸಂಕಲ್ಪದಿಂದ ರಚಿತವಾದುದೋ ಅದು ಅಂತಹ ಸಂಕಲ್ಪವು ಇಲ್ಲದಾಗ ಕ್ಷಯವಾಗಿಯೇ ಆಗುವುದು. ಏನು ಹೇಳ್ತಾ ಇದರಲ್ಲಿ, ಈಗ ಮನಸ್ಸಿನಲ್ಲಿ ನಾವು ಏನೋ ಇಮ್ಯಾಜಿನೇಷನ್ ಜಾಸ್ತಿ ಮಾಡ್ಕೊಳ್ತೀವಿ, ಊಹಾಪೋಹಗಳು, ಕಲ್ಪನೆಗಳು ಸಿಕ್ಕಾಪಟ್ಟೆ ಮಾಡ್ಕೊಳ್ತೀವಿ. ನಾನು ಹಂಗಿರಬೇಕು, ಹಿಂಗಿರಬೇಕು, ದೊಡ್ಡ ಮನೆ ಕಟ್ಟಬೇಕು, ಜಮೀನು ತಗೋಬೇಕು, ಕಾರಲ್ಲಿ ತಿರುಗಾಡಬೇಕು, ಏನೇನೋ ನಾನಾ ಥರದ ವಿಕಲ್ಪನೆಗಳು. ಒಬ್ಬೊಬ್ಬರಿಗೂ ಒಂದೊಂದು ಟೇಸ್ಟ್ ಇರ್ತದೆ, ಅವರು ಒಂದೊಂದು ರೀತಿಯಲ್ಲಿ ಕಲ್ಪನೆಯನ್ನು ಮಾಡ್ಕೊಳ್ತಾರೆ. ಆಗ ಅಲ್ಲಿಗೆ ಆ ರಾಜ್ಯ ಉತ್ಪತ್ತಿ ಆಯಿತು, ಮನಸ್ಸಿನ ರಾಜ್ಯ ಉತ್ಪತ್ತಿ ಆಯಿತು, ಗಂಧರ್ವ ನಗರವನ್ನು, ಕನಸಿನ ಗಂಧರ್ವ ನಗರ ಕಟ್ಟಿದಂಗೆ. ಆದರೆ ಯಾವುದು ಸಂಕಲ್ಪದಿಂದ ಉಂಟಾಯಿತು ಅಂದರೆ, ನಾನು ಮನಸ್ಸಿನಲ್ಲಿ ಒಂದು ಅರಮನೆ ಕಟ್ಟಬೇಕು ಅಂತ, ಒಂದು ದೊಡ್ಡ 3 ಅಂತಸ್ತಿನ ಮನೆ ಕಟ್ಟಬೇಕು, ಈ ರೀತಿಯಲ್ಲಿ ಇರಬೇಕು ಅಂತ ಸಂಕಲ್ಪ ಮಾಡ್ಕೊಂಡಾಗ ಮನೆ ಉತ್ಪತ್ತಿ ಆಯಿತು ಮನೋರಾಜ್ಯದಲ್ಲಿ. ಆ ಸಂಕಲ್ಪವನ್ನು ಬಿಟ್ಟೊಡನೆ ಮನೆ ಇಲ್ಲವಾಯಿತು. ಯಾವುದು ಸಂಕಲ್ಪದಿಂದ ರಚಿತವಾಯಿತೋ ಅಂತಹ ಸಂಕಲ್ಪವು ಇಲ್ಲದಾಗ ಕ್ಷಯವಾಗುವುದು. ಹೌದಾನೆ? ಸಂಕಲ್ಪವನ್ನು ಬಿಟ್ಟ ತಕ್ಷಣ ಮನೆ ಇಲ್ದಂಗೆ ಆಯ್ತಲ್ಲ, ಇಲ್ಲಿಯೂ ಕೂಡ ಸಂಕಲ್ಪವನ್ನು ಬಿಟ್ಟಾಗ ಅದು ಕ್ಷಯವಾಗುತ್ತೆ. ಹಾಗೆಯೇ ಮನೋರಾಜ್ಯ, ಗಂಧರ್ವ ನಗರವೂ ಕೂಡ ಮೊದಲಾದವುಗಳನ್ನು ಸಂಕಲ್ಪಿಸಿದಾಗ, ಎಂದರೆ ಸಂಕಲ್ಪದಿಂದ ರಚಿಸಿದಾಗ ಅವುಗಳಿಂದ ಮನಸ್ಸಿಗೆ ಕ್ಲೇಶವಾಗುವುದು. ಹೌದಾನೆ? ಮನಸ್ಸಿಗೆ ಯಾವಾಗ ಕ್ಲೇಶವಾಗುವುದು, ದುಃಖವಾಗುವುದು ಯಾವಾಗ ಸಂಕಲ್ಪವನ್ನು ಮಾಡ್ತಾ ಇರ್ತೀವಿ. ಆ ಸಂಕಲ್ಪದಲ್ಲಿ ಹೀಗಾಗ್ಬಿಟ್ರೆ, ನಷ್ಟವಾಗ್ಬಿಟ್ರೆ, ತೊಂದರೆ ಆಗ್ಬಿಟ್ರೆ ಅಂದ್ಕೊಂಡಾಗ ನೋವು ಬರುತ್ತೆ. ಆದರೆ ಅವುಗಳನ್ನು ರಚಿಸಬೇಕೆಂಬ ಸಂಕಲ್ಪವೇ ಇಲ್ಲದಾಗ ಆ ಕ್ಲೇಶವು ಬರುವುದಿಲ್ಲ.
ಅವುಗಳ ಬಗ್ಗೆ ನಾವು ಸಂಕಲ್ಪವನ್ನೇ ಮಾಡ್ಕೊಳ್ದಿದ್ರೆ ಗಂಧರ್ವ ನಗರವನ್ನೇ 3 ಅಂತಸ್ತಿನ ಮನೆ ಬಗ್ಗೆ ನಾನು ಯೋಚನೆಯೇ ಮಾಡದೆ ಹೋದರೆ ಆ ಮನೆ ಇದ್ರೇನು ಬಿದ್ದು ಹೋದ್ರೇನು ನನಗೆ ದುಃಖ ಎಲ್ಲಿಂದ ಬರ್ತದೆ. ಹಾಗೆಯೇ ಗಂಧರ್ವಪುರಿಯನ್ನು ಸೃಷ್ಟಿಸಿದಾಗ ಸಂಕಲ್ಪ ಯಕ್ಷನ ಕಾಟ ಉಂಟಲ್ಲದೆ ಗಂಧರ್ವಪುರಿಯು ನಾಶವಾದಾಗ ಆ ಕಾಟ ಇರೋದಿಲ್ಲ. ಅಲ್ಲಿಗೆ ಏನು ಹೇಳ್ತಾ ಇದ್ದಾರೆ, ಒಟ್ಟಾರೆಯಾಗಿ ಮನಸ್ಸಿನ ಸಂಕಲ್ಪದಿಂದಲೇ ಇಷ್ಟೆಲ್ಲ ಜಗದ್ವ್ಯಾಪಾರ. ಸಂಕಲ್ಪವು ಪುಷ್ಟಿಯಾಗಿ ಬೆಳೆದಾಗ ಪ್ರಾಪ್ತವಾದ ದುಃಖವು ಆ ಸಂಕಲ್ಪವು ಕ್ಷೀಣವಾದಾಗ ತಾನು ಕ್ಷಯವಾಗುವುದು. ಹೀಗಿರಲು ದುಃಖವೆಲ್ಲಿಯದು. ಈಗ ನೋಡಿ, ದುಃಖ ಎಲ್ಲಿಯದು ಅಂತ ಕೇಳಿದ್ರು. ಸಂಕಲ್ಪ ಪುಷ್ಟಿಯಾಗಿ ಹೆಚ್ಚು ಹೆಚ್ಚು ಪುಷ್ಟಿ ಕೊಟ್ಟು ಬೆಳೆಸಿದಾಗ, ನಾನೊಂದು 3 ಅಂತಸ್ತಿನ ಮನೆ ಕಟ್ಟಿದೆ, ಸುಂದರವಾದ ಹೆಣ್ಣನ್ನು ನೋಡಿ ಮದುವೆ ಮಾಡಿಕೊಂಡೆ, ಮಕ್ಕಳು ಮರಿ ಮಾಡಿಕೊಂಡೆ, ಸುಖವಾಗಿ ತಿರುಗಾಡ್ತಾ ಇದ್ದೆ, ಇದು ಸಂಕಲ್ಪ. ಆ ದುಃಖವು ಈಗ ಅಲ್ಲಿ ಸಂಕಲ್ಪದ ರಾಜ್ಯದಲ್ಲಿ ಬದುಕ್ತಾ ಇದ್ದೆ, ಏನೋ ಅಚಾನಕ್ಕಾಗಿ ಸಂಕಲ್ಪದಲ್ಲಿ ಮಾಡಿಕೊಂಡಂಥ ಇದರಲ್ಲಿ 3 ಅಂತಸ್ತಿನ ಮೇಲಿಂದ ಆ ಹೆಂಡತಿ, ಸುಂದರವಾದ ಹೆಂಡತಿ ಬಿದ್ದು ಸತ್ತೋದ್ಲು. ಹಾಗೇನಾಗುತ್ತೆ, ಸಂಕಲ್ಪದ ಹೆಂಡತಿಯೇ ಆಗಿದ್ರು ಬಿದ್ದು ಸತ್ತಂಥ ಗಳಿಗೆಯಲ್ಲಿ ದುಃಖ ಬಂತು. ಯಾರಿಗೆ? ಸಂಕಲ್ಪವನ್ನು ಮಾಡ್ತಿರುವ ಈ ದೇಹದೊಳಗೆ ದುಃಖ ಉದ್ಭವ ಆಯಿತು. ಆಗಲಿಲ್ವೋ? ಆಯಿತು. ಯಾರಿಗೆ ಆದರೂ ಇಂಥದ್ದು ಆಗುವಂಥದ್ದೇ. ಈಗ ಅದೇ 3 ಅಂತಸ್ತಿನ ಮೇಲಿಂದ ನಾನೇ ಬಿದ್ದುಬಿಟ್ಟೆ, ಇನ್ನೂ ಯೌವನಸ್ಥನಾಗಿದ್ದೆ, ಬಿದ್ದೆ, ದೇಹವ ನಾಶವಾಯಿತು ಅಥವಾ ಕೈ ಕಾಲೇ ಮುರಿದೋಯ್ತು. ಆಗೇನು ಅನ್ನಿಸ್ತದೆ, ಚೇಚೆ ಹಿಂಗೆ ಸಂಕಲ್ಪ ಮಾಡ್ಕೊಬಿಟ್ನಲ್ಲ, ನಾನು ಇನ್ನೂ ಸ್ವಲ್ಪ ಸುಖ ಪಡಬೇಕಾಗಿತ್ತು, ಕೈಕಾಲು ಮುರಿದೋದ್ರೆ, ಸತ್ತೇ ಹೋದರೆ ಏನು ಸುಖ ಪಟ್ಟಂಗಾಯಿತು. ಅಲ್ಲೂ ದುಃಖ. ಸಂಕಲ್ಪದ ದೆಸೆಯಿಂದ ದುಃಖ. ಸಂಕಲ್ಪ ರಾಜ್ಯವನ್ನು ನಾವು ದುಃಖ ಸಹಿತವಾಗಿ ನೋಡಲಿಕ್ಕೆ ತಯಾರಿಲ್ಲ ನಾವು. ಮತ್ತೀಗ ಈ ದುಃಖ ಪರಿಹಾರ ಹೇಗಾಗೋದು? ಸಂಕಲ್ಪವನ್ನು ಕ್ಷೀಣ ಮಾಡ್ಕೊಳ್ಳೋದು. ಸಂಕಲ್ಪ ಮಾಡ್ಕೊಳ್ಳೋದನ್ನೇ, ಆ 3 ಅಂತಸ್ತಿನ ಮನೆಯೂ ಬೇಡ, ಹೆಂಡ್ತಿನೂ ಬೇಡ, ಮಕ್ಕಳು ಬೇಡ, ನಾವು ಬೀಳೋದು ಬೇಡ, ಒಟ್ಟಾರೆಯಾಗಿ ಇದರ ಸಂಕಲ್ಪವೇ ಬೇಡ ಅಂತ ಬಿಟ್ಟಾಗ ಏನಾಗುತ್ತೆ, ಬಂದಿರತಕ್ಕಂಥ ದುಃಖವೇ ನಾಶ ಆಗುತ್ತೆ. ಅಲ್ಲಿಗೆ ದುಃಖವೆಂಬುದು ಎಲ್ಲಿಯದು? ದುಃಖವೆಂಬುದೇ ಸುಳ್ಳು ಅಂತ ಶಿವ ಹೇಳ್ತಾರದಿಲ್ಲಿ. ಇದನ್ನು ನಾವು ಒಟ್ಟಾರೆಯಾಗಿ ವಿಶ್ಲೇಷಣೆ ಮಾಡಿ ನೋಡಬೇಕು ಜೀವನದಲ್ಲಿ. ನಾನು ಹುಟ್ಟಿದ್ದೀನಿ, ನಾನೀಗ ದುಃಖ ಪಡ್ತಾಯಿದ್ದೀನಿ, ಸುಖ ಪಡ್ತಾಯಿದ್ದೀನಿ, ಇದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಬೇಕು. ಈಗ ಹೆಂಡತಿಯ ದೇಹ, ಹೆಂಡತಿಯು ಕೂಡ ಚಿನ್ಮಯವಾದ ಪರಮಾತ್ಮನ ಅಂಶವೇ, ಮಗ ಚಿನ್ಮಯವಾದ ಪರಮಾತ್ಮನ ಅಂಶವೇ. ಮತ್ತು ಅವರ ಶರೀರಕ್ಕೆ ದುಃಖ ಬಂದಿದೆಯಲ್ಲ, ಅವರು ಕಷ್ಟಪಡ್ತಾ ಇದ್ದಾರಲ್ಲ, ಶರೀರ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಇದೆ. ಆದರೆ ನಾವು ಸರಿಯಾಗಿ ತಿಳಿದು ನೋಡಿದ್ದೆ ಆದರೆ ಆ ಶರೀರ ಏನೇ ಆಗಬೇಕು ಅದು ಮಾರ್ಪಾಡನ್ನು ಹೊಂದುತ್ತಾ ಇದೆ. ಶರೀರ ಹಂತ ಹಂತವಾಗಿ ಮಾರ್ಪಾಡನ್ನು ಹೊಂದುತ್ತಾ ಇದೆ. ಆದರೆ ಆ ಶರೀರದೊಳಗಿರ್ತಕ್ಕಂಥ ಜೀವಾತ್ಮನ ಅಜ್ಞಾನದ ದೆಸೆಯಿಂದ ಅವರು ದುಃಖಕ್ಕೆ ಒಳಗಾಗಿರ್ತಾರೆ. ಅವರು ದುಃಖ ಪಡುವಾಗ ನಮಗೇನಾಗುತ್ತೆ, ಅಯ್ಯೋ ನನ್ನ ಹೆಂಡತಿ ನನ್ನ ಮಕ್ಕಳು ಕಷ್ಟಪಡ್ತಾ ಇದ್ದಾರಲ್ಲ, ಅಥವಾ ನಾನೇ ಕಷ್ಟಪಟ್ಟು ದುಃಖವನ್ನು ಪಡಬೇಕಾದ್ರೆ ಅವ್ರೇನಂತಾರೆ, ಅಯ್ಯೋ ನನ್ನ ಗಂಡ ಕಷ್ಟಪಡ್ತಾ ಇದ್ದಾನಲ್ಲ, ಅಯ್ಯೋ ನಮ್ಮಪ್ಪ ಕಷ್ಟಪಡ್ತಾ ಇದ್ದಾನಲ್ಲ. ನಿಜವಾಗಿ ನೋಡಿದರೆ ದೇಹ ತನ್ನ ಕರ್ಮಾನುಸಾರವಾಗಿ ಬಂದಂಥ ಕರ್ಮಫಲದಿಂದ ಅದು ಪರಿವರ್ತನೆಯನ್ನು ಹೊಂದುತ್ತಾ ಇರ್ತದೆ. ಜೀವಾತ್ಮನಾದವನು ಅಜ್ಞಾನದ ದೆಸೆಯಿಂದ ಆ ದುಃಖಕ್ಕೆ ಒಳಗಾಗಿರ್ತಾನೆ. ನ್ಯಾಯವಾಗಿ ನೋಡಿದ್ದೆ ಆದರೆ ದುಃಖವೆಂಬುದೇ ಇಲ್ಲ. ಮನುಷ್ಯನು ಏನಾದರೂ ಒಂದನ್ನು ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡು ದುಃಖದಲ್ಲಿ ಮುಳುಗುವನು. ಅಂತಹ ಸಂಕಲ್ಪವನ್ನೇ ಮಾಡದಿದ್ದರೆ ಶಾಶ್ವತವಾದ ಸುಖವನ್ನು ಹೊಂದುವನು. ಇವೆಲ್ಲ ಎಷ್ಟರ ಮಟ್ಟಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಥ ಆಗುತ್ತೋ ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಅಂತೂ ಸತ್ಯವನ್ನಂತೂ ಗುರುಗಳು ತಿಳಿಸ್ತಾ ಇದ್ದಾರೆ, ಪರಮಾತ್ಮನು ತಿಳಿಸ್ತಾ ಇದ್ದಾನೆ. ಮನುಷ್ಯ ಏನಾದರೂ ಒಂದನ್ನು ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡು ದುಃಖದಲ್ಲಿ ಮುಳುಗುವನು. ಹೌದು ತಾನೆ? ಸಾಲ ಮಾಡಿ ಆದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತಾನೆ ಸಂಕಲ್ಪ. ಅದು ಈಡೇರೋವರೆಗೂ ದುಃಖ ತಪ್ಪಿದ್ದೇ ಅಲ್ಲ. ಈಡೇರೋದ ಮೇಲಂತೂ ನರಕ ಯಾತನೆಯ ಸಾಲ ತೀರೋವರೆಗೂ. ಇದು ಸಂಕಲ್ಪ. ಆದರೆ ಅಂತಹ ಸಂಕಲ್ಪವನ್ನೇ ಮಾಡದಿದ್ದರೆ ಶಾಶ್ವತವಾದ ಸುಖ. ಇವನು ಹೇಳ್ಬಿಟ್ಟ, ಸಂಕಲ್ಪ ಮಾಡಲೇಬಾರ್ದಂತೆ, ಸಾಲ ಮಾಡಿ ಮನೆಯೂ ಕಟ್ಟಬಾರ್ದಂತೆ, ದುಡ್ದು ಸಾಲನೂ ತೀರಿಸ್ಬಾರ್ದಂತೆ, ಇನ್ನೇನು ಗುಡಿಸಲಲ್ಲಿ ಇರ್ತಾರ, ಬೀದಿಲಿ ನಿಂತ್ಕೊಳ್ತಾರ ಅಂತ ಪ್ರಶ್ನೆಗಳು ಬರುವುದು ಸಹಜವಾಗಿರ್ತವೆ. ಆದರೆ ವಿಚಾರವನ್ನು ಇಲ್ಲಿ ವಿಚಾರಪೂರ್ವಕವಾಗಿ ಸರಿಯಾಗಿ ವಿಚಾರ ಮಾಡಿದ್ದೆ ಆದರೆ ದುಃಖವೆಂಬುದು ಇಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ.
ನಿನ್ನ ಚೇತನವು ಸಂಕಲ್ಪವೆಂಬ ಮಹಾವ್ಯಾಲದಿಂದ ನಿರ್ಮುಕ್ತವಾಗದಿರಲು ನಿನಗೆ ನಂದನೋದ್ಯಾನದಲ್ಲಿದ್ದರೂ ಸುಖವೆಲ್ಲಿಯದು. ಏನು ಹೇಳ್ತಾ ಇದ್ದಾರೆ, ನಿನ್ನ ಚೇತನವು ಸಂಕಲ್ಪವೆಂಬ ಈ ಸಂಕಲ್ಪವನ್ನು ಮಾಡಿಕೊಳ್ಳುವಂಥ ಒಂದು ದೊಡ್ಡ ವ್ಯಾಧಿಯಿಂದ ನೀನೇನಾದರೂ ಈಚೆ ಬರೆದಿದ್ರ ಅಂದರೆ ನೀನು ಸುಖವಾಗಿ ನಂದನವನದಲ್ಲಿದ್ದರೂ ನಿನಗೆ ದುಃಖ ತಪ್ಪಿದ್ದಲ್ಲ. ನೀನು ಅದೇ ಸಂಕಲ್ಪವನ್ನು ತ್ಯಾಗ ಮಾಡಿ ಯಾವ ಸ್ಥಳದಲ್ಲಿದ್ದರೂ ನಿನ್ನನ್ನು ಸುಖ ಹುಡುಕಿಕೊಂಡು ತಾನಾಗಿ ಬರುತ್ತೆ. ನೋಡಿ, ಸುಖ ಪಡಬೇಕಾದ್ರೂ ದುಃಖ ಪಡಬೇಕಾದ್ರೂ ಇಷ್ಟೇ ರಹಸ್ಯ ಇರೋದು, ಸಂಕಲ್ಪ ಮಾಡುವುದನ್ನು ಬಿಡಿ. ಅದೇ ನೀವು ಸಂಕಲ್ಪ ಮಾಡೋಕ್ಕೆ ಬಿಡೋಕ್ಕಾಗಲಿಲ್ವಾ, ಒಳ್ಳೆಯದನ್ನು ಸಂಕಲ್ಪ ಮಾಡಿ. ಅದೇನಾಗುತ್ತೆ, ಆನಂದವನ್ನು ಕೊಡ್ತದೆ, ಮುಂದಿನ ಅದು ಉತ್ತಮ ಬೀಜವಾಗಿಯೂ ಕೂಡ ಮಾರ್ಪಾಡಾಗುತ್ತೆ. ಶರತ್ಕಾಲದಲ್ಲಿ ಆಕಾಶವು ಮೋಡಗಳನ್ನೆಲ್ಲ ಕಳೆದುಕೊಂಡು ಉತ್ತಮವಾದ ಸ್ವಚ್ಛತೆಯನ್ನು ಪಡೆದುಕೊಳ್ಳುವಂತೆ ಆತ್ಮವಿವೇಕವೆಂಬ ಗಾಳಿಯಿಂದ ಸಂಕಲ್ಪಗಳು ಎಂಬ ಮೋಡಗಳನ್ನೆಲ್ಲ ಆರಿಸಿಬಿಟ್ಟು ನೀನು ಸ್ವಚ್ಛನಾಗುವಂಥ ಶಿವನು ಇಲ್ಲಿ ವಸಿಷ್ಠ ಗುರುಗಳಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ತಿಳಿಸ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.